ನಮಸ್ಕಾರ ಎಲ್ಲರಿಗೂ. ಇವತ್ತು ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಾನು ನಿಮಗೊಂದು ಗುಡ್ ನ್ಯೂಸ್ ಹೇಳಬೇಕು ಅಂತ ಇದ್ದೀನಿ. ಸೊ ಹೋದ ವಾರ ಡಿಸೆಂಬರ್ 15th ನನಗೂ ಮತ್ತು ನನ್ನ ಹೆಂಡತಿಗೂ ಒಬ್ಬ ಗಂಡು ಮಗು ಹುಟ್ಟಿದ್ದಾನೆ. ಒಬ್ಬ ಕನ್ನಡಿಗ ಈ ಜಗತ್ತಿಗೆ ಬಂದಿದ್ದಾನೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ದಯವಿಟ್ಟು ನನ್ನ ಮಗನಿಗೆ ನಿಮ್ಮ ಬ್ಲೆಸ್ಸಿಂಗ್ಸು, ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಶುರು ಮಾಡೋಣ ಬನ್ನಿ. ಹೋದ ವಾರ ನಡೆದಿದ್ದು ಎಲ್ಲ ಟಾಸ್ಕು ಸೂಪರ್ ಆಗಿತ್ತು. ಎಸ್ಪೆಷಲಿ ಆ ಒಂದು ಪಾಯಿಂಟ್ಸ್ ಹಾಕಿ ಬಡ್ಜೆಟ್ ಮಾಡಿ, ಆ ಒಂದು ಪಾಯಿಂಟ್ಸ್ ಎಷ್ಟಿದೆ, ಒಬ್ಬೊಬ್ರಿಗೂ ಇಷ್ಟಿಷ್ಟು ದುಡ್ಡು ಅಂತ ಹಾಕಿ ಹರಾಜು ಮಾಡಿ, ನಂಗೆ ಆ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಬಟ್ ನನಗೆ ಎಲ್ಲೋ ಅಲ್ಲಿ ಒಂದು ಸ್ವಲ್ಪ ನೆಗೆಟಿವಿಟಿ ಬಂತು. ಐ ಥಿಂಕ್ ಇಟ್ ಈಸ್ ಫೇರ್ ಇನಫ್. ಬಟ್ ನನಗೆ ತುಂಬ ಆಶ್ಚರ್ಯ ಆಗಿದ್ದು ಏನು ಅಂದರೆ, ವಿನಯ್ ಹೋಗಿ ವಿನಯ್ 1500 ಪಾಯಿಂಟ್ಸ್ಗೆ ಒಪ್ಕೊಂಡ್ಬಿಟ್ರು. ನನಗೆ ಅದೇ ಆಶ್ಚರ್ಯ ಆಯಿತು, ಏನಿದು ಸಡನ್ ಟರ್ನು. ವಿನಯ್ ಆ್ಯಕ್ಚುಲಿ ಅವನಿರೋ ಒಂದು ಗಮಂಡಿ, ಅವ್ನಿಗಿರೋ ಒಂದು ಆರೋಗ್ಯನ್ಸಲ್ಲಿ ಅವ್ನು ಜಾಸ್ತಿ ಕೇಳಬೇಕು ಅದೇ ಅಂದ್ಕೊಂಡೆ. ಬಟ್ ಏನಿಲ್ಲ, 1500 ಕೊಟ್ಟರೆ ಕೊಡಮ್ಮ, ನಾನು ಆಟ ಆಡಿಕೊಂಡು ನಾನು ಪ್ರೂಫ್ ಮಾಡ್ಕೊಂಡು ನಾನು ತೊಗೋತೀನಿ ಅಂತ ಸೂಪರಾಗಿ ಮಾತಾಡಿದ್ರು. ನಂಗೆ ತುಂಬ ಆಶ್ಚರ್ಯ ಆಯಿತು ವಿನಯ್ ಮೇಲೆ. ಲೈಕ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ವಿನಯ್ ಇಷ್ಟು ಮೆಲೋವಾಗಿ ಮಾತಾಡ್ತಾನೆ ಅಂತ. ನಂಗೆ ಆ ಥರ ವಿನಯ್ ಡೆಫಿನೆಟ್ಲಿ ತುಂಬ ಇಷ್ಟ, ರೈಟ್. ಬಟ್ ಇನ್ ಅದರ್ ವೇಸ್ ಕಾರ್ತಿಕ್ ಸ್ವಲ್ಪ ಜಾಸ್ತಿನೇ ಹೈಪ್ ಕೊಟ್ಟ. ಆ ಹೈಪ್ ತಕ್ಕಂಗೆ ನಿಲ್ಲೂ ಇಲ್ಲ, ಬೆನ್ನು ಮುರ್ಕೊಂಡು ವಾಟ್ ಎವರ್. ನಿಜವಾಗ್ಲೂ ಏನೂ ಆಡಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. 4000 ಪಾಯಿಂಟ್ ವಾಸ್ ಟೂ ಮಚ್ ಫಾರ್. ಬಟ್ ಈ ಎಲ್ಲ ಒಂದು ಟಾಸ್ಕಲ್ಲಿ ನಾವು ಈ ಒಂದು ಹೊಸ ಟೀಮ್ ನೋಡಿದ್ವಿ, ಸಂಗೀತ, ಪ್ರತಾಪ್ ಮತ್ತು ನಮ್ರತಂದು. ನನಗೆ ಆ 3 ಜನಂದು ಏನೋ ಒಂದು ಟ್ರಯೋ ಇತ್ತಲ್ಲ, ತುಂಬ ಇಷ್ಟ ಆಯಿತು. ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ, ಎಲ್ಲಿ ಸೀಕ್ರೆಸಿ ಇಡಬೇಕು ಅದನ್ನು ಇಟ್ಕೋತಾರೆ. ನಮ್ರತ ಹೋಗಿ ವಿನಯ್ಗೆ ಸುಳ್ಳು ಹೇಳ್ತಾರೆ. ಎಲ್ಲ ನಂಗೆ ತುಂಬ ಇಷ್ಟ ಆಯಿತು. ಐ ಥಿಂಕ್ ದೇ ಮೇಕ್ ಅ ವೆರಿ ಗುಡ್ ಟೀಮ್. ನಿಜವಾಗ್ಲೂ 3 ಜನ ಜೊತೆಗೆ ಆಡಿದ್ರೆ ಎಲ್ಲೋ ಚೆನ್ನಾಗಿ ಆಡ್ಬೋದು ಅಂತ ಅನಿಸುತ್ತೆ. ಪ್ಲಸ್ ಕಾಣಿಸ್ತು, ಯಾಕೆಂದರೆ 2ನೇ ಸತಿ ಬಂದು ಮನೆ ಬಡ್ಜೆಟ್ಗೆ ಇಲ್ಲ ಮನೆ ವಸ್ತುಗಳಿಗೆ ಪಾಯಿಂಟ್ಸ್ ಕೊಡಿ ಅಂದಾಗ ಬಕ್ರಾಗಿದ್ದು ಯಾರು? ತನಿಷಾ, ರೈಟ್. ಸೊ ಚೆನ್ನಾಗಿದೆ ಅವ್ರದ್ದೊಂದು ಮೆಂಟಲ್ ಟಾಸ್ಕ್ ಆಡೋದಕ್ಕೆಲ್ಲ 3 ಜನ ಸೂಪರ್ ಆಗಿದೆ ಅಂತ ನನಗೆ ಇಷ್ಟ ಆಯಿತು. ಪ್ಲಸ್ ಇನ್ನೊಂದೇನು ನನಗೆ ತುಂಬ ಇಷ್ಟ ಆಗಿದೆ ಏನು ಅಂದರೆ, ಪ್ರತಾಪು ಅವ್ನ ಪಾಯಿಂಟ್ಸ್ ಕೊಟ್ಟು ನಮ್ರತ ನೀವಾಗಿ ಈ ಸತಿ ಕ್ಯಾಪ್ಟನ್ ಅಂತ ಹೇಳಿದ್ದು ತುಂಬ ನಂಗೆ ಇಷ್ಟ ಆಯಿತು. ಪ್ಲಸ್ ಸಂಗೀತ ಕೂಡ ಪುಷ್ ಮಾಡ್ತಾರೆ, ಅವ್ರು ಈಗೋಸ್ಟಿಕ್ ಆಗಿ ಮಾತಾಡಲ್ಲ. ನಾವೇನು ನೋಡ್ತಾ ಇದ್ದೀವಿ, ಬರೀ ಈಗೋಸ್ಟಿಕ್ ಸಂಗೀತ ಸೆಲ್ಫಿಶ್ ಅದೆಲ್ಲ ಇದೆ. ಐ ಅಗ್ರಿ, ಸ್ವಲ್ಪ ನಾನು ಅಗ್ರಿ ಮಾಡ್ತೀನಿ. ಬಟ್ ಅವರು ನಮ್ರತ ಗೆಲ್ಲಿ ನಮ್ಮ ಕಡೆಯಿಂದ ನಮ್ರತಾನೂ ಒಂದು ಕ್ಯಾಪ್ಟನ್ಸಿಗೆ ಹೋಗಲಿ ಅಂತ ಒಂದು ಏನು ನೋಟ ಆಯ್ತಲ್ಲ, ದಟ್ ವಾಸ್ ವೆರಿ ಗುಡ್. ನಂಗೆ ತುಂಬ ಇಷ್ಟ ಆಯಿತು. ಬಟ್ ಕ್ಯಾಪ್ಟನ್ ಆಗಿದ್ದು ನನಗೆ ಒಂಚೂರು ಇಷ್ಟ ಆಗಲಿಲ್ಲ. ಯಾಕೆ ಅಂದರೆ, ಕೊನೆಗೆ ಟಾಸ್ಕ್ ಆಗಬೇಕು ಅನ್ನೋ ಟೈಮಲ್ಲಿ ಬಿಗ್ ಬಾಸ್ ಏನು ಹೇಳ್ತಾರೆ, ಯಾರ್ಯಾರಿಗೆ ಒಪ್ಪಂದ ಇದೆ ಇವ್ರ ಮೇಲೆ ಅವರೇ ಕ್ಯಾಪ್ಟನ್ ಆಗೋದು ಅಂತ. ಮತ್ತು ಇಷ್ಟೆಲ್ಲ ಯಾಕೆ ಮಾಡಿಸಿದ್ರಿ? ಎಲ್ಲರನ್ನೂ ನಿಲ್ಲಿಸ್ಕೊಂಡು ನಿಮ್ಗೆ ಯಾರು ಬೇಕು ಅಲ್ಲ ಜಾಸ್ತಿ ವೋಟ್ಸ್ ಹಾಕೋರಿಗೆ ಅವರೇ ಕ್ಯಾಪ್ಟನ್ ಅಂತ ಅಂದಿದ್ರೆ ಆಗೋಗಿರುತ್ತಾನೆ. ಬಟ್ ಪಾಯಿಂಟ್ ಏನು ಗೊತ್ತಾ, ವಿನಯ್ನ ತಿರ್ಗಾ ಕ್ಯಾಪ್ಟನ್ ಮಾಡೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಸಿಂಪಲ್, ರೈಟ್. ನಮ್ರತ ವಿನಯ್ನ ಯಾವುದೇ ಟಾಸ್ಕಲ್ಲಿ ಇವತ್ತುವರೆಗೂ ಇಲ್ಲ, ಇನ್ನು ಮುಂದೇನೂ ನಾನು ಹೇಳ್ತೀನಿ ಕಣ್ರಿ, ನಮ್ರತ ವಿನಯ್ನ ಯಾವುದೇ ಟಾಸ್ಕಲ್ಲೂ ಸೋಲ್ಸೋಕ್ಕಾಗಲ್ಲ, ಇದು ಗ್ಯಾರಂಟಿ, ರೈಟ್. ಸೊ ಆ ಒಂದು ಟೈಮಲ್ಲಿ ನಮ್ರತನ ಹೇಗೆ ಕ್ಯಾಪ್ಟನ್ ಮಾಡ್ಬೋದು? ಇದೇ ಥರ ಬೇಸಿಕ್ಲಿ ಎಲ್ಲರ ಸಿಂಪತಿ ಮೇಲೆ ನಮ್ರತ ಕ್ಯಾಪ್ಟನ್ ಆಗಿತ್ತು. ಯಾರಿಗೂ ನಮ್ರತ ಇಸ್ ರಿಯಲಿ ಗ್ರೇಟ್ ಪ್ಲೇಯರ್ ಅಂತ ಏನಿಲ್ಲ. ಎಷ್ಟು ದಿನ ಅಳ್ತಿದ್ಲಲ್ಲಮ್ಮ, ಇಷ್ಟು ದಿನ ಬೇಕು ವಾಲಲ್ಲಿ ಏನೋ ಫೋಟೋ ಬೇಕಂತೆ ಅವ್ರಿಗೆ, ಅದಕ್ಕೋಸ್ಕರ ಕ್ಯಾಪ್ಟನ್ ಆಗಿತ್ತು. ಬಟ್ ವಾಟ್ ಎವರ್, ನಮ್ರತನ ಕ್ಯಾಪ್ಟನ್ ಸಿಕ್ತು. ತುಕಾಲಿ ಬಗ್ಗೆ ಹೇಳ್ತೀನಿ. ನನಗೆ, ನನ್ನ ಫ್ಯಾಮ್ಲಿಗೆ, ನನ್ನ ಫ್ರೆಂಡ್ಸ್ಗೆ, ಬಿಗ್ ಬಾಸ್ ನೋಡ್ತಿರೋ ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ತುಂಬ ಇಷ್ಟ ತುಕಾಲಿ. ಅವ್ರು ತುಕಾಲಿ ಮಾತಾಡ್ತಾ ಇದ್ರು ಅಂದರೆ ನಾವು ಆ್ಯಕ್ಚುಲಿ ಕೂತ್ಕೊಂಡು ಕೇಳಿಸ್ಕೊತೀವಿ. ಒಳ್ಳೆ ಜೋಕ್ ಇರುತ್ತೆ, ಒಳ್ಳೆ ಕಮಿಡಿಯನ್ನು. ಅವ್ರ ಟ್ಯಾಲೆಂಟ್ ಅಂತೂ ಸೂಪರ್, ಫಸ್ಟ್ ಕ್ಲಾಸ್. ಬಟ್ ಆ ಮನುಷ್ಯ ಅಷ್ಟೇ ಖರಾಬು. ತುಕಾಲಿ ಜೋಕ್ಸ್ ಮಾಡೋದನ್ನು ನಿಲ್ಲಿಸಿದ್ರೆ ತುಕಾಲಿಗೆ ಏನೂ ಇಲ್ಲ. ಒಂದು ಟಾಸ್ಕ್ ಪರ್ಫಾರ್ಮೆನ್ಸ್ ಸರಿ ಇಲ್ಲ, ಒಂದು ಗುಣ ಸರಿ ಇಲ್ಲ, ಒಬ್ಬರ ಬಗ್ಗೆ ಚೆನ್ನಾಗಿ ಮಾತಾಡಬೇಕು ಅಂತ ಇಲ್ಲ. ಯಾವಾಗಲೂ ಒಂದು ಕಟ್ಟೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಕ್ಯಾ ಅಂತ ಬರೀ ಗೋಳಾಡದೆ ಆಗೋಯ್ತು. ಇಲ್ಲ ಇವರಿಂದ ಹೋಗಿ ಇವ್ರ ಬಗ್ಗೆ ಹೇಳೋದು, ಅವ್ರ ಬಗ್ಗೆ ಹೇಳೋದು. ಒಬ್ಬೊಬ್ರಿಗೆ ಹೇಳಲ್ಲ, ಬಟ್ ಎಲ್ಲ ಇವ್ರು ಯಾರು ಸಂತೋಷ ಹೋಯ್ತು ಹೇಳ್ತಾರೆ, ಅವ್ರ ಬಗ್ಗೆ ಹೇಳೋದು, ಇವ್ರ ಬಗ್ಗೆ ಹೇಳೋದು, ಬರೀ ಇದೇ ಥರ ಒಂದು ಕಡೆ ಕೂತ್ಕೊಂಡು ಈ ಒಂದು ಕಟ್ಟೆಯಲ್ಲಿ ಕೂತ್ಕೊಂಡು ಮಾತಾಡೋದು ಅಂತ ಹೇಳ್ತಾರಲ್ಲ, ಅದೇ ಥರ ಈ ಕಡೆ ಮಾತಾಡ್ತಾರೆ. ನಂಗೆ ಅದೊಂದು ಚೂರು ಇಷ್ಟ ಆಗಲ್ಲ. ಈ ವೀಕೆಂಡ್ ಸುದೀಪ್ ಅವ್ರು ಬರಲ್ಲ, ನಂಗೆ ಇನ್ನೂ ಕಾರಣ ಏನು ಅಂತ ಗೊತ್ತಿಲ್ಲ. ಹೋಪ್ಫುಲಿ ಎವ್ರಿಥಿಂಗ್ ಇಸ್ ಗುಡ್. ಬಟ್ ಅವ್ರ ಬದಲಾಗಿ ಸ್ಯಾಟರ್ಡೇ ಶ್ರುತಿ ಅವ್ರು ಬರ್ತಾರೆ, ರೈಟ್.
ಶ್ರುತಿ ಅವರು ನಡೆಸಿದ್ದು ಸ್ಯಾಟರ್ಡೇ ಒಂದು ಪಂಚಾಯಿತಿ ನನಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಯಾಕೆಂದರೆ ಅವ್ರು ಮಾಡ್ತಿರೋದು ಇದು ಫಸ್ಟ್ ಟೈಮ್. ಅವರು ಸುದೀಪ್ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರಿಗೆ ಒಂದು ಮಾತಾಡೋದ್ರಲ್ಲಿ ಆ ಒಂದು ಗತ್ತಿಲ್ಲ. ಬಟ್ ಅವರು ನಡೆಸ್ಕೊಟ್ಟಿದ್ದು ಚೆನ್ನಾಗೇ ಇತ್ತು. ನನಗೆ ತುಂಬ ಇಷ್ಟ ಆಯಿತು. ಒಳ್ಳೊಳ್ಳೆ ಪಾಯಿಂಟ್ಸ್ ಮಾತಾಡಿದ್ರು, ಒಳ್ಳೊಳ್ಳೆ ಸೈಡ್ ತೊಗೊಂಡ್ರು. ನಂಗೆ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಸಂಗೀತಂದು ಬಂದಾಗ ಅವರು ಹೇಳಿದ್ದು, ಅವ್ರು ಕೇಳಿದ ಕ್ವಶನ್ಸು ನನಗೆಲ್ಲೋ ಆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸಂಗೀತ ಇಷ್ಟು ದಿನ ಮಾಡಿದ್ದು, ಅಂದರೆ ಈ ವಾರ ಟಾಸ್ಕಲ್ಲಿ ನಡೆದಿದ್ದು ಕರೆಕ್ಟಾಗೇ ಮಾಡಿದ್ಲು. ಇವ್ರ ತಲೆ ಉಪಯೋಗಿಸ್ತೇನೆ ಜಾಸ್ತಿ ಕೇಳಲಿಲ್ಲ, ಇವ್ರ ತಲೆ ಉಪಯೋಗಿಸ್ತೇನೆ ಚಾಲೆಂಜ್ ಮಾಡಲಿಲ್ಲ, ಅದೆಲ್ಲ ಅವ್ರ ತಪ್ಪು. ಬಟ್ ಸಂಗೀತ ಮಾಡಿದ ರೀತಿಯಿಂದ ನನಗೆಲ್ಲೋ ಸರಿ ಅನ್ನಿಸ್ತು ಆ ಪಂಚಾಯತಿಯಲ್ಲಿ. ಸೊ ಆ ಒಂದು ಎಪಿಸೋಡಲ್ಲಿ ನನಗೆ ಶ್ರುತಿಯವ್ರು ಮಾಡಿದ್ದು, ಶ್ರುತಿಯವರು ಒಂದು ಸುದೀಪ್ ರೋಲ್ನ ಟ್ರೈ ಮಾಡಿದ್ರು ರಿಪ್ಲೇಸ್ ಮಾಡೋಕ್ಕೆ, ಬಟ್ ಶಿ ಸ್ಟಿಲ್ ಡಿಡ್ ಅ ಗುಡ್ ಜಾಬ್ ಅಂತ ಹೇಳ್ತೀನಿ. ಆದರೆ ಸಂಡೇ ಇತ್ತಲ್ಲ, ಅದರಷ್ಟು ಬೋರಿಂಗ್ ಎಪಿಸೋಡ್ ನಾನು ಇವತ್ತುವರೆಗೂ ನೋಡಿಲ್ಲ. ಶೈನ್ ಶೆಟ್ಟಿ ಮತ್ತು ಶುಭಾ ಪೂಂಜಾ ಅವ್ರು ಬರ್ತಾರೆ. ಇಟ್ ವಾಸ್ ಸೋ ಕ್ರಿಂಜ್. ನನಗಂತೂ ಫಾರ್ವರ್ಡ್ ಮಾಡ್ರಪ್ಪ, ಯಾರು ಎಲಿಮಿನೇಟ್ ಆಗಿದೆ ಅದಾರು ನೋಡೋಣ ಅನ್ಸ್ಬಿಡ್ತು. ಅದೇ ಡ್ಯಾನ್ಸು, ತುಕಾಲಿ ಹಿಂಗೆ ಮಾಡಿ, ತುಕಾಲಿ ಹಂಗೆ ಮಾಡಿ, ನೀವು ಹಿಂಗಾಡಿ ಹಂಗಾಡಿ, ನೀವು ಮಾತಾಡಿ, ಆದರೆ ಏನದು ಲೈಕ್ ಇಟ್ಸ್ ರಿಯಲಿ ಬೋರಿಂಗ್. ಯಾವುದೇ ಥರ ಎಂಟರ್ಟೈನಿಂಗ್ ಇರಲಿಲ್ಲ. ತುಂಬ ಚೀಪ್ ಕಾಮಿಡಿ. ನನಗೆ ಎಲ್ಲೋ ಒಂದು ನಗಬೇಕು ಅಂತ ನಗ್ತಾ ಇದ್ದಾರೆ ಅಂತ ಅನ್ನಿಸ್ತು. ಇಟ್ ವಾಸ್ ವೆರಿ ಬೋರಿಂಗ್ ಆಯಿತಾ. ಕೊನೆಗೆ ಅವರು ಏನೋ ವೆರಿ 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 ಚೈಲ್ಡಿಶ್ ಬಿಹೇವಿಯರ್ ಅಂತ ಅನಿಸುತ್ತೆ. ನಂಗೆ ಒಂಚೂರು ಇಷ್ಟ ಆಗಲಿಲ್ಲ. ಡೈರೆಕ್ಟಾಗಿ ಎಲಿಮಿನೇಷನ್ ಏನಾಗಿದೆ ಅಂತಲೇ ಹೋಗಿದ್ದು ನಾನು. ಈ ಪಂಚಾಯತಿಲಿ ನಂಗೆ ಏನು ಒಂದು ಇಷ್ಟ ಆಗಿಲ್ಲ ಅಂದರೆ, ಸುದೀಪ್ ಇದ್ದಿದ್ದರೆ ವಿನಯ್ ಅಲ್ಲಿ ಹೋಗ್ತಾ ಡುಬಾಕ್ ಅಂತ ಹೇಳಿ ಹೋಗ್ತಾ ಇರಲಿಲ್ಲ. ಇದು ಆಗಿದ್ದೇನಕ್ಕೆ ಅಂದರೆ ಶ್ರುತಿಯವರಿದ್ದರು, ಅವರು ಅಷ್ಟು ಒಂದು ಏನೋ ಗತ್ತಿಲ್ಲ ಅವರಲ್ಲಿ ಅಂತ ಟೇಕನ್ ಫಾರ್ ಗ್ರಾಂಟೆಡ್ ಆಯಿತು. ಬಟ್ ಅದೇ ಈ ನಾಟಕನ ಸುದೀಪ್ ಮುಂದೆ ಆಡಲಿ ವಿನಯ್, ಅಲ್ಲೇ ಹಾಕಿ ಸೀಳಾಕ್ಬಿಡ್ತಾರೆ ಸುದೀಪ್ ಅವರಲ್ವಾ. ಸೊ ಐ ಜಸ್ಟ್ ಫೀಲ್ ವಿನಯ್ ಇಸ್ ಅ ಗುಡ್ ಪರ್ಸೆಂಟ್. ಬಟ್ ಅದೇನೋ ನಾನು ಅಗ್ರೆಸಿವ್ ಆಗಿರ್ತೀನಿ ಅಂತ ಅದೇನು ಹೀ ಥಿಂಕ್ಸ್ ಅಲ್ಲ, ದ್ಯಾಟ್ ಈಸ್ ಆ್ಯಕ್ಚುಲಿ ಪೋರ್ಟ್ರೇಯಿಂಗ್ ಹಿಮ್ ಬ್ಯಾಡ್. ನನಗಿನ್ನೇನೂ ಇಲ್ಲ ವಿನಯ್ ಅಗೇನ್ಸ್ಟು. ಯಾಕಷ್ಟು ಬೇಡದಿರೋ ಗಮಂಡು, ಅಗ್ರೆಷನ್ ಏನು ಸಿಗುತ್ತೆ ಅಗ್ರೆಷನಲ್ಲಿ? ಬಿ ಸ್ಮಾರ್ಟ್, ಚೆನ್ನಾಗಿ ಆಡು, ಸೂಪರ್ ಆಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಅದು ಒಳ್ಳೆ ಒಂದು ವಿಲನ್ ಕ್ಯಾರೆಕ್ಟರ್ನ ಅವರು ಲೈಫಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ, ರೈಟ್? ಸೊ ನಂಗೆ ಅದೊಂದು ಇಷ್ಟ ಆಗಲಿಲ್ಲ. ಎಲಿಮಿನೇಷನ್ಗೆ ಹೋಗೋಣ. ನನಗೆ ಮೈಕಲ್ ಮತ್ತು ಅವಿ ಹೋಗಿದ್ದು ತುಂಬಾ ಖುಷಿ ಆಯಿತು. ಬಿಕಾಸ್ ಮೈಕಲ್ ಹೋಗ್ತಾ ನನಗೆ ಎಲ್ಲೋ ಏನು ಅನ್ನಿಸ್ತು ಅಂದರೆ, ಮೈಕಲ್ಗೆ ಕಂಟೆಂಟೇ ಇಲ್ಲ. ಮೈಕಲ್ ಟಾಸ್ಕ್ ಮಾಡ್ತಾನೆ, ಒಂದು ಸ್ವಲ್ಪ ಕನ್ನಡ ಕಲ್ತಿದ್ದಾನೆ ಅಂತ ಇದ್ದಾನೆ ಹೊರತು ಅವನ ಗುಣ ಏನು, ಅವನನ್ನು ನಾವು ಯಾಕೆ ಇಷ್ಟಪಡಬೇಕು, ಅವ್ನು ನಮಗೆ ಯಾಕೆ ಮೆಚ್ತಾನೆ ಅಂತ ಏನೂ ಕಂಡು ಬರಲಿಲ್ಲ ನನಗೆ. ಎಲ್ಲಾದರೂ ಕರೆಕ್ಟಾಗಿ ಮಾತಾಡ್ತಾನ, ಎಲ್ಲರೂ ಒಂದು ಸ್ಟ್ಯಾಂಡ್ ತೊಗೋತಾನ. ನನಗೆ ಕೊನೆಗೆ ಬರೀ ನೆಗೆಟಿವ್ ರೋಲ್ ಪ್ಲೇ ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತು, ರೈಟ್? ಸುಮ್ಮನೆ ಒಂದು ಕಡೆ ಒಂದು ಹಾಕೋದು, ಎಲ್ಲೋ ಕೇರ್ ಫ್ರೀ ಆ್ಯಟಿಟ್ಯೂಡ್ ಅಂತ ಇರೋದು, ನಂಗೆ ಅದು ಒಂಚೂರು ಇಷ್ಟ ಆಗಿಲ್ಲ. ಮೈಕಲ್ ಮತ್ತು ಅವಿ ಅಂತೂ ಅದು ಒಳ್ಳೆ ಪಾಪಚೇತಿ ಪೇಪರ್ ಮಾಡ್ತಾರ. ನನಗೆ ಅದು ಇದೇ ಇಲ್ಲ ಪಾಪ ಅನಿಸುತ್ತೆ. ಏನೋ ಒಂದು ಇದೆ ಬಿಡು, ಸ್ವಲ್ಪ ದಿನ ಆದಮೇಲೆ ಹೋಗುತ್ತೆ ಅಂತ ಒಂದು ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಟೈಪ್ಸ್ ಇತ್ತು. ಸೊ ಅವಿಗೆ ಹೋಗಿದ್ದು ಓಕೆ, ಮೈಕಲ್ ಹೋಗಿದ್ದು ಓಕೆ. ನಾನು ಹೇಳೋದು ಏನು ಅಂದರೆ, ಸಿರಿನೂ ತೊಗೊಂಡು ಹೋಗ್ಬೇಡಿ ಅಂತ. ನಾನು ಹಿಂದೆ ಬಾನೆಟ್ ಇತ್ತಲ್ಲ, ಸಿರಿನೇ ತಗೊಂಡು ಹೋಗಿ, ಅದು ಏನಕ್ಕೂ ಪ್ರಯೋಜನ ಇಲ್ಲ ಅಂತ ನಾನು ಹೇಳ್ತೀನಿ. ಬಟ್ ನೋಡೋಣ, ನೆಕ್ಸ್ಟ್ ವೀಕ್ ಅಂತೂ ನಾನು ಈಗಲೇ ಪ್ರಿಡಿಕ್ಟ್ ಮಾಡಿದ್ದೀನಿ ನೆಕ್ಸ್ಟ್ ವೀಕ್ ಸಿರಿ ಹೋಗ್ತಾರೆ ಅಂತ. ಬಟ್ ಅವರು ನಾಮಿನೇಟ್ ಆಗಿದ್ದಾರೆ ಇಲ್ವೋ ಗೊತ್ತಿಲ್ಲ. ಬಟ್ ನೋಡೋಣ ಹೇಗಾಗತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್.